ಈ ಬುರುಡೆ ಗ್ಯಾಂಗ್ನ ಸತ್ಯವನ್ನ ಭೇದಿಸಿದ್ದಂಥ ಅಧಿಕಾರಿಗೆ ಈಗ ಪದೋನ್ನತಿ ಸಿಕ್ಕಿದೆ. ಎಸ್ಐಟಿ ಇನ್ಸ್ಪೆಕ್ಟರ್ ಮಂಜುನಾಥ್ಗೆ ಡಿವೈಎಸ್ಪಿ ಆಗಿ ಪದೋನ್ನತಿ. ಬುರುಡೆ ಗ್ಯಾಂಗ್ ಹುನ್ನಾರವನ್ನ ಭೇದಿಸಿದ್ದಂಥ ಅತಿ ದಕ್ಷ ಅಧಿಕಾರಿ ಮಂಜುನಾಥ್ ಎಸ್ಐಟಿ ಇನ್ಸ್ಪೆಕ್ಟರ್ ಅವರಿಗೆ ಡಿವೈಎಸ್ಪಿ ಆಗಿ ಈಗ ಪದೋನ್ನತಿ ಸಿಕ್ಕಿದೆ. ಚಿನ್ನಯ್ಯನಿಂದ ಸತ್ಯವನ್ನ ಬಾಯ್ಬಿಡಿಸಿ ಆತನನ್ನ ಜೈಲಿಗಟ್ಟಿದ್ದ ಅಧಿಕಾರಿ ಇವರು. ಮಂಜುನಾಥ್ಗೆ ಹಿರಿಯ ಅಧಿಕಾರಿಗಳಿಂದಲೂ ಕೂಡ ಪ್ರಶಂಸೆ ದೊರೆತಿದೆ. ಮಂಡ್ಯ ಮೂಲದ ಮಂಜುನಾಥ್ಗೆ ಈಗ ಪದೋನ್ನತಿ ಸಿಕ್ಕಿದೆ. ಚಿನ್ನಯ್ಯನ ಸತ್ಯವನ್ನ ತೆರೆದಿಟ್ಟ ಬೆನ್ನಲ್ಲೇ ಹಲವರು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ರು, ಕೆಂಗಣ್ಣಿತ್ತು. ಆ ಕೆಂಗಣ್ಣಿನ ಬೆನ್ನಲ್ಲೇ ಪದೋನ್ನತಿಗೆ ಹಲವು ಅನುಮಾನಗಳು ಕೂಡ ಈಗ ಕಾರಣ ಆಗ್ತಾ ಇದೆ. ಈ ಬುರುಡೆ ಗ್ಯಾಂಗ್ನ ಸತ್ಯವನ್ನ ಭೇದಿಸಿದ್ದಂಥ ಅಧಿಕಾರಿಗೆ ಈಗ ಪದೋನ್ನತಿ ಸಿಕ್ಕಿದೆ. ಎಸ್ಐಟಿ ಇನ್ಸ್ಪೆಕ್ಟರ್ ಮಂಜುನಾಥ್ಗೆ ಡಿವೈಎಸ್ಪಿ ಆಗಿ ಪದೋನ್ನತಿ. ಬುರುಡೆ ಗ್ಯಾಂಗ್ ಹುನ್ನಾರವನ್ನ ಭೇದಿಸಿದ್ದಂಥ ಅತಿ ದಕ್ಷ ಅಧಿಕಾರಿ ಮಂಜುನಾಥ್ ಎಸ್ಐಟಿ ಇನ್ಸ್ಪೆಕ್ಟರ್ ಅವರಿಗೆ ಡಿವೈಎಸ್ಪಿ ಆಗಿ ಈಗ ಪದೋನ್ನತಿ ಸಿಕ್ಕಿದೆ. ಚಿನ್ನಯ್ಯನಿಂದ ಸತ್ಯವನ್ನ ಬಾಯ್ಬಿಡಿಸಿ ಆತನನ್ನ ಜೈಲಿಗಟ್ಟಿದ್ದ ಅಧಿಕಾರಿ ಇವರು. ಮಂಜುನಾಥ್ಗೆ ಹಿರಿಯ ಅಧಿಕಾರಿಗಳಿಂದಲೂ ಕೂಡ ಪ್ರಶಂಸೆ ದೊರೆತಿದೆ. ಮಂಡ್ಯ ಮೂಲದ ಮಂಜುನಾಥ್ಗೆ ಈಗ ಪದೋನ್ನತಿ ಸಿಕ್ಕಿದೆ. ಚಿನ್ನಯ್ಯನ ಸತ್ಯವನ್ನ ತೆರೆದಿಟ್ಟ ಬೆನ್ನಲ್ಲೇ ಹಲವರು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ರು, ಕೆಂಗಣ್ಣಿತ್ತು. ಆ ಕೆಂಗಣ್ಣಿನ ಬೆನ್ನಲ್ಲೇ ಪದೋನ್ನತಿಗೆ ಹಲವು ಅನುಮಾನಗಳು ಕೂಡ ಈಗ ಕಾರಣ ಆಗ್ತಾ ಇದೆ. ಈ ಬುರುಡೆ ಗ್ಯಾಂಗ್ನ ಸತ್ಯವನ್ನ ಭೇದಿಸಿದ್ದಂಥ ಅಧಿಕಾರಿಗೆ ಈಗ ಪದೋನ್ನತಿ ಸಿಕ್ಕಿದೆ. ಎಸ್ಐಟಿ ಇನ್ಸ್ಪೆಕ್ಟರ್ ಮಂಜುನಾಥ್ಗೆ ಡಿವೈಎಸ್ಪಿ ಆಗಿ ಪದೋನ್ನತಿ. ಬುರುಡೆ ಗ್ಯಾಂಗ್ ಹುನ್ನಾರವನ್ನ ಭೇದಿಸಿದ್ದಂಥ ಅತಿ ದಕ್ಷ ಅಧಿಕಾರಿ ಮಂಜುನಾಥ್ ಎಸ್ಐಟಿ ಇನ್ಸ್ಪೆಕ್ಟರ್ ಅವರಿಗೆ ಡಿವೈಎಸ್ಪಿ ಆಗಿ ಈಗ ಪದೋನ್ನತಿ ಸಿಕ್ಕಿದೆ. ಚಿನ್ನಯ್ಯನಿಂದ ಸತ್ಯವನ್ನ ಬಾಯ್ಬಿಡಿಸಿ ಆತನನ್ನ ಜೈಲಿಗಟ್ಟಿದ್ದ ಅಧಿಕಾರಿ ಇವರು. ಮಂಜುನಾಥ್ಗೆ ಹಿರಿಯ ಅಧಿಕಾರಿಗಳಿಂದಲೂ ಕೂಡ ಪ್ರಶಂಸೆ ದೊರೆತಿದೆ. ಮಂಡ್ಯ ಮೂಲದ ಮಂಜುನಾಥ್ಗೆ ಈಗ ಪದೋನ್ನತಿ ಸಿಕ್ಕಿದೆ. ಚಿನ್ನಯ್ಯನ ಸತ್ಯವನ್ನ ತೆರೆದಿಟ್ಟ ಬೆನ್ನಲ್ಲೇ ಹಲವರು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ರು, ಕೆಂಗಣ್ಣಿತ್ತು. ಆ ಕೆಂಗಣ್ಣಿನ ಬೆನ್ನಲ್ಲೇ ಪದೋನ್ನತಿಗೆ ಹಲವು ಅನುಮಾನಗಳು ಕೂಡ ಈಗ ಕಾರಣ ಆಗ್ತಾ ಇದೆ. ಈ ಬುರುಡೆ ಗ್ಯಾಂಗ್ನ ಸತ್ಯವನ್ನ ಭೇದಿಸಿದ್ದಂಥ ಅಧಿಕಾರಿಗೆ ಈಗ ಪದೋನ್ನತಿ ಸಿಕ್ಕಿದೆ. ಎಸ್ಐಟಿ ಇನ್ಸ್ಪೆಕ್ಟರ್ ಮಂಜುನಾಥ್ಗೆ ಡಿವೈಎಸ್ಪಿ ಆಗಿ ಪದೋನ್ನತಿ. ಬುರುಡೆ ಗ್ಯಾಂಗ್ ಹುನ್ನಾರವನ್ನ ಭೇದಿಸಿದ್ದಂಥ ಅತಿ ದಕ್ಷ ಅಧಿಕಾರಿ ಮಂಜುನಾಥ್ ಎಸ್ಐಟಿ ಇನ್ಸ್ಪೆಕ್ಟರ್ ಅವರಿಗೆ ಡಿವೈಎಸ್ಪಿ ಆಗಿ ಈಗ ಪದೋನ್ನತಿ ಸಿಕ್ಕಿದೆ. ಚಿನ್ನಯ್ಯನಿಂದ ಸತ್ಯವನ್ನ ಬಾಯ್ಬಿಡಿಸಿ ಆತನನ್ನ ಜೈಲಿಗಟ್ಟಿದ್ದ ಅಧಿಕಾರಿ ಇವರು. ಮಂಜುನಾಥ್ಗೆ ಹಿರಿಯ ಅಧಿಕಾರಿಗಳಿಂದಲೂ ಕೂಡ ಪ್ರಶಂಸೆ ದೊರೆತಿದೆ. ಮಂಡ್ಯ ಮೂಲದ ಮಂಜುನಾಥ್ಗೆ ಈಗ ಪದೋನ್ನತಿ ಸಿಕ್ಕಿದೆ. ಚಿನ್ನಯ್ಯನ ಸತ್ಯವನ್ನ ತೆರೆದಿಟ್ಟ ಬೆನ್ನಲ್ಲೇ ಹಲವರು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ರು, ಕೆಂಗಣ್ಣಿತ್ತು. ಆ ಕೆಂಗಣ್ಣಿನ ಬೆನ್ನಲ್ಲೇ ಪದೋನ್ನತಿಗೆ ಹಲವು ಅನುಮಾನಗಳು ಕೂಡ ಈಗ ಕಾರಣ ಆಗ್ತಾ ಇದೆ. ಈ ಬುರುಡೆ ಗ್ಯಾಂಗ್ನ ಸತ್ಯವನ್ನ ಭೇದಿಸಿದ್ದಂಥ ಅಧಿಕಾರಿಗೆ ಈಗ ಪದೋನ್ನತಿ ಸಿಕ್ಕಿದೆ. ಎಸ್ಐಟಿ ಇನ್ಸ್ಪೆಕ್ಟರ್ ಮಂಜುನಾಥ್ಗೆ ಡಿವೈಎಸ್ಪಿ ಆಗಿ ಪದೋನ್ನತಿ. ಬುರುಡೆ ಗ್ಯಾಂಗ್ ಹುನ್ನಾರವನ್ನ ಭೇದಿಸಿದ್ದಂಥ ಅತಿ ದಕ್ಷ ಅಧಿಕಾರಿ ಮಂಜುನಾಥ್ ಎಸ್ಐಟಿ ಇನ್ಸ್ಪೆಕ್ಟರ್ ಅವರಿಗೆ ಡಿವೈಎಸ್ಪಿ ಆಗಿ ಈಗ ಪದೋನ್ನತಿ ಸಿಕ್ಕಿದೆ. ಚಿನ್ನಯ್ಯನಿಂದ ಸತ್ಯವನ್ನ ಬಾಯ್ಬಿಡಿಸಿ ಆತನನ್ನ ಜೈಲಿಗಟ್ಟಿದ್ದ ಅಧಿಕಾರಿ ಇವರು. ಮಂಜುನಾಥ್ಗೆ ಹಿರಿಯ ಅಧಿಕಾರಿಗಳಿಂದಲೂ ಕೂಡ ಪ್ರಶಂಸೆ ದೊರೆತಿದೆ. ಮಂಡ್ಯ ಮೂಲದ ಮಂಜುನಾಥ್ಗೆ ಈಗ ಪದೋನ್ನತಿ ಸಿಕ್ಕಿದೆ. ಚಿನ್ನಯ್ಯನ ಸತ್ಯವನ್ನ ತೆರೆದಿಟ್ಟ ಬೆನ್ನಲ್ಲೇ ಹಲವರು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ರು, ಕೆಂಗಣ್ಣಿತ್ತು. ಆ ಕೆಂಗಣ್ಣಿನ ಬೆನ್ನಲ್ಲೇ ಪದೋನ್ನತಿಗೆ ಹಲವು ಅನುಮಾನಗಳು ಕೂಡ ಈಗ ಕಾರಣ ಆಗ್ತಾ ಇದೆ.
ಈ ಬುರುಡೆ ಗ್ಯಾಂಗ್ನ ಸತ್ಯವನ್ನ ಭೇದಿಸಿದ್ದಂಥ ಅಧಿಕಾರಿಗೆ ಈಗ ಪದೋನ್ನತಿ ಸಿಕ್ಕಿದೆ. ಎಸ್ಐಟಿ ಇನ್ಸ್ಪೆಕ್ಟರ್ ಮಂಜುನಾಥ್ಗೆ ಡಿವೈಎಸ್ಪಿ ಆಗಿ ಪದೋನ್ನತಿ. ಬುರುಡೆ ಗ್ಯಾಂಗ್ ಹುನ್ನಾರವನ್ನ ಭೇದಿಸಿದ್ದಂಥ ಅತಿ ದಕ್ಷ ಅಧಿಕಾರಿ ಮಂಜುನಾಥ್ ಎಸ್ಐಟಿ ಇನ್ಸ್ಪೆಕ್ಟರ್ ಅವರಿಗೆ ಡಿವೈಎಸ್ಪಿ ಆಗಿ ಈಗ ಪದೋನ್ನತಿ ಸಿಕ್ಕಿದೆ. ಚಿನ್ನಯ್ಯನಿಂದ ಸತ್ಯವನ್ನ ಬಾಯ್ಬಿಡಿಸಿ ಆತನನ್ನ ಜೈಲಿಗಟ್ಟಿದ್ದ ಅಧಿಕಾರಿಯವರು. ಮಂಜುನಾಥ್ಗೆ ಹಿರಿಯ ಅಧಿಕಾರಿಗಳಿಂದಲೂ ಕೂಡ ಪ್ರಶಂಸೆ ದೊರೆತಿದೆ. ಮಂಡ್ಯ ಮೂಲದ ಮಂಜುನಾಥ್ಗೆ ಈಗ ಪದೋನ್ನತಿ ಸಿಕ್ಕಿದೆ. ಚಿನ್ನಯ್ಯನ ಸತ್ಯವನ್ನ ತೆರೆದಿಟ್ಟ ಬೆನ್ನಲ್ಲೇ ಹಲವರು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ರು, ಕೆಂಗಣ್ಣಿತ್ತು. ಆ ಕೆಂಗಣ್ಣಿನ ಬೆನ್ನಲ್ಲೇ ಪದೋನ್ನತಿಗೆ ಹಲವು ಅನುಮಾನಗಳು ಕೂಡ ಈಗ ಕಾರಣ ಆಗ್ತಾ ಇದೆ. ಈ ಬುರುಡೆ ಗ್ಯಾಂಗ್ನ ಸತ್ಯವನ್ನ ಭೇದಿಸಿದ್ದಂಥ ಅಧಿಕಾರಿಗೆ ಈಗ ಪದೋನ್ನತಿ ಸಿಕ್ಕಿದೆ. ಎಸ್ಐಟಿ ಇನ್ಸ್ಪೆಕ್ಟರ್ ಮಂಜುನಾಥ್ಗೆ ಡಿವೈಎಸ್ಪಿ ಆಗಿ ಪದೋನ್ನತಿ. ಬುರುಡೆ ಗ್ಯಾಂಗ್ ಹುನ್ನಾರವನ್ನ ಭೇದಿಸಿದ್ದಂಥ ಅತಿ ದಕ್ಷ ಅಧಿಕಾರಿ ಮಂಜುನಾಥ್ ಎಸ್ಐಟಿ ಇನ್ಸ್ಪೆಕ್ಟರ್ ಅವರಿಗೆ ಡಿವೈಎಸ್ಪಿ ಆಗಿ ಈಗ ಪದೋನ್ನತಿ ಸಿಕ್ಕಿದೆ. ಚಿನ್ನಯ್ಯನಿಂದ ಸತ್ಯವನ್ನ ಬಾಯ್ಬಿಡಿಸಿ ಆತನನ್ನ ಜೈಲಿಗಟ್ಟಿದ್ದ ಅಧಿಕಾರಿಯವರು. ಮಂಜುನಾಥ್ಗೆ ಹಿರಿಯ ಅಧಿಕಾರಿಗಳಿಂದಲೂ ಕೂಡ ಪ್ರಶಂಸೆ ದೊರೆತಿದೆ. ಮಂಡ್ಯ ಮೂಲದ ಮಂಜುನಾಥ್ಗೆ ಈಗ ಪದೋನ್ನತಿ ಸಿಕ್ಕಿದೆ. ಚಿನ್ನಯ್ಯನ ಸತ್ಯವನ್ನ ತೆರೆದಿಟ್ಟ ಬೆನ್ನಲ್ಲೇ ಹಲವರು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ರು, ಕೆಂಗಣ್ಣಿತ್ತು. ಆ ಕೆಂಗಣ್ಣಿನ ಬೆನ್ನಲ್ಲೇ ಪದೋನ್ನತಿಗೆ ಹಲವು ಅನುಮಾನಗಳು ಕೂಡ ಈಗ ಕಾರಣ ಆಗ್ತಾ ಇದೆ. ಈ ಬುರುಡೆ ಗ್ಯಾಂಗ್ನ ಸತ್ಯವನ್ನ ಭೇದಿಸಿದ್ದಂಥ ಅಧಿಕಾರಿಗೆ ಈಗ ಪದೋನ್ನತಿ ಸಿಕ್ಕಿದೆ. ಎಸ್ಐಟಿ ಇನ್ಸ್ಪೆಕ್ಟರ್ ಮಂಜುನಾಥ್ಗೆ ಡಿವೈಎಸ್ಪಿ ಆಗಿ ಪದೋನ್ನತಿ. ಬುರುಡೆ ಗ್ಯಾಂಗ್ ಹುನ್ನಾರವನ್ನ ಭೇದಿಸಿದ್ದಂಥ ಅತಿ ದಕ್ಷ ಅಧಿಕಾರಿ ಮಂಜುನಾಥ್ ಎಸ್ಐಟಿ ಇನ್ಸ್ಪೆಕ್ಟರ್ ಅವರಿಗೆ ಡಿವೈಎಸ್ಪಿ ಆಗಿ ಈಗ ಪದೋನ್ನತಿ ಸಿಕ್ಕಿದೆ. ಚಿನ್ನಯ್ಯನಿಂದ ಸತ್ಯವನ್ನ ಬಾಯ್ಬಿಡಿಸಿ ಆತನನ್ನ ಜೈಲಿಗಟ್ಟಿದ್ದ ಅಧಿಕಾರಿಯವರು. ಮಂಜುನಾಥ್ಗೆ ಹಿರಿಯ ಅಧಿಕಾರಿಗಳಿಂದಲೂ ಕೂಡ ಪ್ರಶಂಸೆ ದೊರೆತಿದೆ. ಮಂಡ್ಯ ಮೂಲದ ಮಂಜುನಾಥ್ಗೆ ಈಗ ಪದೋನ್ನತಿ ಸಿಕ್ಕಿದೆ. ಚಿನ್ನಯ್ಯನ ಸತ್ಯವನ್ನ ತೆರೆದಿಟ್ಟ ಬೆನ್ನಲ್ಲೇ ಹಲವರು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ರು, ಕೆಂಗಣ್ಣಿತ್ತು. ಆ ಕೆಂಗಣ್ಣಿನ ಬೆನ್ನಲ್ಲೇ ಪದೋನ್ನತಿಗೆ ಹಲವು ಅನುಮಾನಗಳು ಕೂಡ ಈಗ ಕಾರಣ ಆಗ್ತಾ ಇದೆ.